क्राइम अलर्ट, जुर्म के खिलाफ आवाज। ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳಕ್ಕೆ ಮನುಷ್ಯ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ಬಿಡ್ತಾನೆ. ಆದ್ರೆ ಅವನು ಪ್ರಾಣಕ್ಕೆ ಶತ್ರು ಆಗ್ಬಿಟ್ರೆ, ಆದ್ರೆ ಅವನ ನಿರ್ಧಾರಕ್ಕೆ ಕಾರಣ ಸಾಮಾನ್ಯವಾಗಿರಲ್ಲ. ಕೊನೆಗೂ ಯಾರು ಈ ಹುಡುಗಿ? ಪ್ರಾಣ ತಕ್ಕೊಳ್ಳೋ ಅಂತ ನಿರ್ಧಾರ ಮಾಡಿದ ಹುಡುಗಿ ಯಾರು? ಪ್ರೀತಿನಲ್ಲಿ ಸೋತು ಕುಗ್ಗಿ ಹೀನಾಯ ಸ್ಥಿತಿಗೆ ಹೋಗಿದ್ಲ, ಇಲ್ಲ ಯಾವ್ದಾದ್ರು ಕುತಂತ್ರಕ್ಕೊಳಗಾಗಿದ್ಲ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಹುಡುಕೋದೆ ಇವತ್ತಿನ ನಮ್ಮ ಈ ಕತೆ. ಪಂಜಾಬ್ನ ಒಂದು ನಗರ ಅಮೃತ್ಸರ. ನಮಸ್ಕಾರ, ನಾನು ಗಿರೀಶ್ ಜೈನ್. ಕ್ರೈಮ್ ಅಲರ್ಟ್ನ ಈ ಎಪಿಸೋಡ್ಗೆ ನಿಮ್ಮೆಲ್ಲರೂ ಸ್ವಾಗತಿಸ್ತೀನಿ. ಅಮ್ಮ 2 ನಿಮಿಷ. ಆಚೆ ಯಾರೋ ಬಂದ್ರು ಅನ್ಸತ್ತೆ. ನೋಡು ಸ್ವಲ್ಪ. ನೀವೇ ನೋಡಿ. ಸಾರಿ. ಯಾರು? ಎಕ್ಸ್ಕ್ಯೂಸ್ ಮೀ. ಅರೆ, ನೀನ್ ನಾಳೆ ಬರ್ಬೇಕಿತ್ತಲ್ವಾ? ಹೌದು, ಆದ್ರೆ ಇನ್ನೊಂದ್ಸಲ ಯೋಚನೆ ಮಾಡಿದೆ, ಸರ್ಪ್ರೈಸ್ ಕೊಡೋಣ ಅಂತ. ಅಮ್ಮ ಇವರು. ಅರೆ ಇವ್ರು ಕರಣ್ ಅಂತ, ನಮ್ ಸಂಬಂಧಿಕರು ಬುವಾಜಿ ಇದರಲ್ಲ, ಅವ್ರ ಮಗ್ಳರ ಮೈದ್ನ. ಇಲ್ಲಿರೋ ಸೀರೆ ಅಂಗಡಿಲಿ ಕೆಲ್ಸ ಮಾಡ್ತಾರೆ, ಸ್ವಂತ ಅಂಗಡಿ ಕೂಡ ಓಪನ್ ಮಾಡ್ತಿದ್ದಾರೆ. ಅಯ್ಯೋ, ನೀನ್ ಆಚೆನೆ ನಿಂತಿದ್ಯಾ? ಬಾ ಒಳಗ್ ಬಾ.
ಕರಣ್, ನನ್ ಕನ್ಸಲ್ಲೂ ಯೋಚಿಸಿರ್ಲಿಲ್ಲ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ದು ಇಲ್ಲಿವರೆಗೂ ಮುಂದುವರಿಯುತ್ತೆ ಅಂತ. ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ, ಫೇಸ್ಬುಕ್ಕಲ್ಲಿ ನೀನು 10 ವರ್ಷದ ಹಿಂದಿನ ಫೋಟೋ ಹಾಕಿರ್ತೀಯ ಅಂತ. ಹೌದಾ? ಹೋಗು, ಹೊಸೊಬ್ರನ್ನ ಯಾರನ್ನಾದ್ರೂ ಹುಡುಕೋ. ಹೇ, ನಾನು ತಮಾಷೆ ಮಾಡ್ತಿದ್ದೆ. ಮತ್ತೆ ಹಾಗೆ ನೀನೆಷ್ಟು ಸುಂದರವಾಗಿದೆಯಾ ಅಂದರೆ ನಿನ್ನ ನೋಡಿ ಹೀರೋಯಿನ್ ಕೂಡ ನಾಚಬೇಕು. ಆದರೆ ಕರಣ್, ನಾವು ಇನ್ನೊಂದು ಸಮಯ ನೋಡ್ಕೊಂಡು ಸಿಗೋಣ. ನನ್ನ ಮಾತಿನ ಅರ್ಥ ಏನಂದ್ರೆ, ನಾವು ಸಿಗುವಾಗ ಮಕ್ಕಳು ಸ್ಕೂಲ್ಗೆ ಹೋಗಿರ್ಬೇಕು, ಸರಿನಾ? ಎಲ್ಲಿವರೆಗೂ ಹೀಗೆ ಕದ್ದು ಮುಚ್ಚಿ ಮೀಟಾಗಬೇಕು? ಇರು, ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಮಾಡ್ಬಿಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಡ್ಕೋ. ತಡ್ಕೊಳಕ್ಕಂತೂ ಆಗೋದಿಲ್ಲ. ಅಂಕಲ್, ಹುಡುಗಿ ಏಜ್ ಏನು? 18-19 ವರ್ಷನಪ್ಪ. ಇವಳಿಗಿಂತ ಸ್ವಲ್ಪ ದೊಡ್ಡವಳು. ಅಯ್ಯೋ ಅಂಕಲ್, 19 ವರ್ಷದ ಹುಡುಗಿ ನಿಮಗೆ ಚಿಕ್ಕವಳ ಥರ ಕಾಣಿಸ್ತಿದ್ದಲ್ಲ. ಪೂರ್ತಿ ಅಮೃತಸರದಲ್ಲಿ ಈ ಥರದ ಹುಡುಗಿ ನಿಮಗೆ ಸಿಗೋದಿಲ್ಲ. ಲಕ್ಷದಲ್ಲೊಬ್ಳು. ಲವ್ ಎಟ್ ಫಸ್ಟ್ ಸೈಟ್ ಅಂತ ಬರೀ ಕಥೆಯಲ್ಲೇ ಕೇಳಿದ್ದೆ. ಆದ್ರೆ ಕರಣನ್ ನೋಡಿದ್ಮೇಲೆ ಇದನ್ನ ಅನುಭವ ಮಾಡ್ತಾ ಇದ್ದೀನಿ. ಪೂರ್ತಿ ಅಮೃತಸರದಲ್ಲಿ ಈ ಥರದ ಹುಡುಗಿ ನಿಮಗೆ ಸಿಗೋದಿಲ್ಲ. ಡಿಂಪಿ, ಬೇಗ ಬಾ, ಊಟ ಮಾಡು. ಹಾ ಅಮ್ಮ, ಈಗ್ಲೇ ಬಂದೆ. ಊಟ ಹೇಗಿದೆ? ಮೆಣಸಿನ್ಕಾಯಿ ಚಟ್ನಿ ಇಲ್ಲ, ನನಗೆ ಬೇಡ. ಬೇಡ? ತಲೆ ಕೆಟ್ಟಿದ್ಯಾ? ಹೋಗೋಣವಾ? ನಾನು ತುಂಬಾನೇ ಖುಷಿಯಾಗಿದ್ದೀನಿ. ನಿಂಗೊತ್ತಾ, ಅಪ್ಪ ಸತ್ತು 3 ವರ್ಷ ಆಯ್ತು. ಮನೆ ಥರನೇ ಇಲ್ಲ. ಅಪ್ಪ ಇಲ್ದೆ ಮನೇಲಿರೋಕ್ ಮನ್ಸೇ ಬರಲ್ಲ. ಅಂದ್ರೆ ನಿನಗೆ ಯಾರು ಇಲ್ವಾ? ಇಲ್ಲ, ಅಜ್ಜ ಅಜ್ಜಿ ಇದ್ದಾರೆ. ಆದ್ರೆ ಪ್ರಾಪರ್ಟಿ ವಿಷಯಕ್ಕೆ ಯಾವಾಗ್ಲೂ ಜಗಳ ಆಗ್ತಾನೆ ಇರುತ್ತೆ ಅವ್ರ ಜೊತೆ.
ಮನೇಲಿ ಒಂಥರ ಕಳೆ ಬಂದಿದೆ. ಅಮ್ಮ ಕೂಡ ಖುಷಿಯಾಗಿದ್ದಾರೆ. ನೀನ್ ಯಾವಾಗ್ಲೂ ಹೀಗೆ ನಮ್ ಜೀವನದಲ್ಲಿ ಇರ್ತೀಯ ಅಲ್ವಾ? ಯಾಕಿಲ್ಲ, ಅದಕ್ಕೋಸ್ಕರನೇ ಬಂದಿದ್ದೀನಿ. ಹಾಗಂದ್ರೆ ಅಂದರೆ ನೀ ನನ್ನ ಜೀವ ಇದ್ದಂಗೆ. ನಿನ್ಬಿಟ್ಟೆಲ್ಲ ಹೋಗ್ಲಿ? ನಿಜವಾಗ್ಲೂ? ನಿಜವಾಗ್ಲು. ಬಿಟ್ಟಿ, ಇನ್ನು ಎಷ್ಟೊತ್ತು ಅಂತ ಹೋಮ್ವರ್ಕ್ ಮಾಡ್ತೀಯಾ? ನಿಂಗ್ ಗೊತ್ತಾ ಅಕ್ಕ, ನನ್ಗೆ ಕಲರಿಂಗ್ ಮಾಡೋದ್ ತುಂಬಾ ಇಷ್ಟ. ಹಾ, ನನಗ್ ಗೊತ್ತು. ಆದ್ರೆ ಇವಾಗ ರಾತ್ರಿ ಅಲ್ವಾ, ಹೋಗ್ ಮಲ್ಗು. ಇಲ್ಲ, ನಾನ್ ಪೂರ್ತಿ ಕಂಪ್ಲೀಟ್ ಮಾಡ್ಬೇಕು. ಬಿಟ್ಟಿ, ಎಷ್ಟ್ ಕತ್ಲೆ ಆಗಿದೆ ನೋಡು. ಬೆಳಿಗ್ಗೆ ಸ್ಕೂಲ್ಗೂ ಹೋಗ್ಬೇಕಲ್ವಾ? ಸರಿ ಬಾ, ನಾನ್ ಹೆಲ್ಪ್ ಮಾಡ್ತೀನಿ. ಇಲ್ಲ, ಟೀಚರ್ ಹೇಳಿದಾರೆ ನಮ್ ಕೆಲ್ಸ ನಾವೇ ಮಾಡ್ಬೇಕು. ಮಲ್ಗಲ್ವಾ ನೀನು? ಇವಾಗ್ಲೇ ಇಲ್ಲ. ಇದೇನಿದು, ಇನ್ನು ಕಾಫಿನೇ ಕುಡ್ದಿಲ್ಲ? ಅರೆ ಡಿಂಪಿ, ಬಾ ನಾಷ್ಟ ಮಾಡು. ಡಿಂಪಿ, ಏನಾಯ್ತು? ಅರೆ ಡಿಂಪಿ, ಡಿಂಪಿ ಮಗ್ಲೆ ಮಗ್ಲೆ, ನಾಷ್ಟ ಆದ್ರೂ ಮಾಡ್ಕೊಂಡೋಗು. ಡಿಂಪಿ, ಗೊತ್ತಾಗ್ತಿಲ್ಲ ಏನಾಯ್ತು. ಇಲ್ಲಿ ನೋಡು, ನೀನು ಇಲ್ಲಿದ್ಯಾ? ನಾನು ನಿನ್ಗೆ ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ? ಸಾರಿ, ನಿನ್ನೆ ರಾತ್ರಿ ನಂಗೆ ನಿದ್ದೆ ಬಂದಿತ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಬೇಜಾರಾಗ್ಬಿಡ್ತೀಯಾ? ನನ್ನಮ್ಮ ನಿನ್ನೆ ರಾತ್ರಿ ನಿನ್ ರೂಮಲ್ಲಿ ಏನ್ ಮಾಡ್ತಾ ಇದ್ರು? ಏನ್ ಸಂಬಂಧ ನಿಂಗ ಅವ್ರ ಜೊತೆ? ನನ್ ಜೊತೆಗೆ ಪ್ರೀತಿ ನಾಟಕ ಏನಕ್ ಮಾಡ್ದೆ? ನನಗೆ ಮೋಸ ಮಾಡ್ತೀಯ ನೀನು. ಬದುಕೋ ಆಸೆನೆ ಹೊರಟು ಹೋಯ್ತು. ಸತ್ ಹೋಗೋಣ ಅನಿಸ್ತಿದೆ. ಜೀವನ ನಾನು ಬಿಡ್ಬೇಕು. ಜೀವನ ನನ್ನಂತ ದ್ರೋಹಿಗೆ ಬದುಕು ಯಾವ ಹಕ್ಕೂ ಇಲ್ಲ. ಆ ಹೆಂಗಸು ನನ್ನ ವೀಕ್ನೆಸ್ನ ಬಳಸ್ಕೋತಾ ಇದ್ಲು. ನಾನು ಬಳಸ್ಕೊಂಡಾಗ್ಲೇ ನಾನು ಅಲ್ಲಿಂದ ಹೊರಟೋಗ್ಬಿಡ್ಬೇಕಿತ್ತು. ಹೌದು ಡಿಂಪಿ, ನನಗಿಲ್ಲಿರೋದಕ್ಕೊಂದು ಮನೆ ಬೇಕಿತ್ತು. ನಾನು ಅವ್ರ ಮಾತು ಕೇಳಲಿಲ್ಲ ಅಂದಿದ್ರೆ ನಾನು ಬೀದಿಲಿರ್ಬೇಕಿತ್ತು. ಡಿಂಪಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನಾನು ಸುಳ್ಳು ಅನ್ನಿಸ್ತಿದ್ದೀನ?
ಸುಳ್ಳಿ ನಿಮ್ಮ ಅಮ್ಮ. ಅವಳು ಎಲ್ರಿಗೂ ಸುಳ್ಳು ಹೇಳಿದ್ದಾಳೆ, ನನಗೆ ಎಲ್ರಿಗೂ. ಡಿಂಪಿ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಸ್ವಲ್ಪ ದಿನದಲ್ಲೇ ಹೊಸ ಕೆಲಸ ಶುರು ಮಾಡ್ತೀನಿ, ಹೊಸ ಮನೆ ಕೂಡ ತಗೋತೀನಿ. ನೀನ್ ನಿಜ ಹೇಳ್ತಿದ್ಯಾ ಅಲ್ಲ? ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ನನ್ನಮ್ಮ ಈ ತರ ಮಾಡ್ತಾರೆ ಅಂತ ಅಸಹ್ಯ ಅನ್ಸ್ತಿದೆ ಅವ್ರನ್ನ ನೋಡ್ತಿದ್ರೆ. ನನ್ನ ಕ್ಷಮಿಸ್ಬಿಡು, ನಾನು ಯಾವತ್ತೂ ನನಗೆ ಮೋಸ ಮಾಡೋದಿಲ್ಲ. ಪ್ರಾಮಿಸ್ ಮೀ, ಇನ್ನೊಮ್ಮೆ ಈ ತರ ಮಾಡಲ್ಲ ಅಂತ. ಪ್ರಾಮಿಸ್, ಪ್ರಾಮಿಸ್, ಗಾಡ್ ಪ್ರಾಮಿಸ್. ಇಂಥ ವಯಸ್ಸಲ್ಲಿ ಯಾರು ಯಾರನ್ನ ಬೇಕಾದ್ರೂ ಪ್ರೀತಿ ಮಾಡಕ್ ಶುರು ಮಾಡ್ತಾರೆ. ಇಂಥ ಸಮಯದಲ್ಲಿ ಸರಿ ಮತ್ತು ತಪ್ಪನ್ನ ತಿಳ್ಕೊಳ್ಳೋ ಅಂತ ಜ್ಞಾನ ಇರಬೇಕು. ಡಿಂಪಿ ಕೋಪಿಸ್ಕೊಳ್ಳೋದು ಸ್ವಾಭಾವಿಕವಾಗಿತ್ತು. ಯಾಕೆಂದ್ರೆ ಯಾವ ಕರಣ್ ಅವಳು ಪ್ರೀತಿಸಕ್ ಶುರು ಮಾಡಿದ್ಲು, ಅವನ್ಗೆ ಅವಳ ತಾಯಿ ಮನ್ಪ್ರೀತ್ ಜೊತೆ ಸಂಬಂಧ ಇತ್ತು. ಆದ್ರೆ ಕರಣ್ನ ಈ ಸತ್ಯಾಂಶವನ್ನ ಹೊರಗೆ ತರೋದ್ರ ಬದಲು ಅವನ್ ಮರಳ ಮಾತಿಗೆ ಮರಳಾಗಿ ತನ್ನ ಸ್ವಂತ ತಾಯಿನೇ ಶತ್ರುವಾಗಿ ನೋಡಿದ್ಲು. ಕರಣ್ ಏನಾದ್ರೂ ನಿಜವಾಗ್ಲೂ ಡಿಂಪಿನ ಪ್ರೀತಿಸ್ತಾ ಇದ್ನ? ಡಿಂಪಿ ಅವಳ ಪ್ರೀತಿಗೋಸ್ಕರ ತನ್ನ ತಾಯಿಯ ವಿರುದ್ಧ ಹೋಗ್ತಾಳ? ತಂಪು ತಂಪು ಐಸ್ ಕ್ರೀಮ್ ತಗೋ ಕರಣ್. ಮನೇಲಿ ಮಾಡಿರೋ ಐಸ್ ಕ್ರೀಮ್ ಹೇಗಿದೆ ಅಂತ ತಿಂದು ಹೇಳು. ಬೇಡ. ಅರೆ, ತಿಂದು ನೋಡು, ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ನನಗೆ ಬೇಡ ಇದು. ಅರೆ, ಒಂದ್ಸರಿ ಟೇಸ್ಟ್ ಆದ್ರೂ ಮಾಡು. ನಾನು ಹೇಳಿದ್ನಲ್ಲ ಬೇಡ ಅಂತ. ಬೇಬಿ, ನೀನು ಯೋಚನೆ ಮಾಡ್ತಾ ಇರೋ ಹಾಗೇನೂ ಇಲ್ಲ. ಹೌದಾ? ಹಾಗಾದ್ರೆ ಇಡೀ ದಿನ ನಿನ್ ಗಮನ ಯಾವ ಕಡೆ ಇತ್ತು? ಪ್ರತಿದಿನ ನಿನ್ ಗಮನ ನನ್ ಮೇಲೆ ಇರ್ತಿತ್ತು, ಆದ್ರೆ ಇವತ್ತು ಯಾವ ಕಡೆನೋ ಇತ್ತು. ನನ್ನ ಕೆಲಸ ಇರುತ್ತೆ, ನಾನು ಮನೇಲಿರೋದಕ್ಕೆ ಹೇಗೆ ಸಾಧ್ಯ? ಓಹ್, ಇದು ಮಾತು ಅಂದ್ರೆ. ನಿನ್ನೋಳು ಅನ್ಸ್ಕೊಂಡೋಳು ನಿನಗೆ ಬೋರ್ ಆಗ್ತಾ ಬರ್ತಿದ್ದಾಳೆ. ಮಜಾ ಸಿಗ್ತಾ ಇಲ್ಲ ನಿನಗೆ ಅಲ್ವಾ? ಅದಕ್ಕೆ ಇಡೀ ದಿನ ಹೊರಗಡೆ ಕಾಲ ಕಳೀತೀಯ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನನ್ ಮಾತ್ನ 2 ಕಿವಿ ತೆರೆದು ಕೇಳಿಸ್ಕೊ. ಒಂದ್ ವೇಳೆ ನನಗ್ ಮೋಸ ಮಾಡಿದ್ರೆ ನೀನ್ ನೆಮ್ಮದಿಯಾಗಿರೋಕ್ಕಾಗಲ್ಲ, ಮನೆ ಒಳಗಾಗ್ಲಿ ಹೊರಗಡೆ ಆಗ್ಲಿ. ಆದ್ರೆ ನಾನು ಯಾಕೆ ನಿನಗೆ ಮೋಸ ಮಾಡ್ತೀನಿ? ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಆದ್ರೆ ನೀನು ನನ್ನ ಮೇಲೆ ಅನುಮಾನ ಪಡೋದು ನನಗೆ ಒಂಚೂರು ಇಷ್ಟ ಆಗಲ್ಲ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ನಿಜವಾಗ್ಲೂ. ಐ ಲವ್ ಯು. ಪ್ಲೀಸ್. ಏನಾಯ್ತು? ನೋವಾಗ್ತಿದೆ. ನೋವಾ? ಇವಾಗ ಪರವಾಗಿಲ್ವಾ? ಎಲ್ಲೋಗಿದ್ದೆ? ನಾನಾ ಡಾಕ್ಟರ್ ಹತ್ರ ಹೋಗಿದ್ದೆ. ಸಿಕ್ಕಿದ್ರ ಡಾಕ್ಟ್ರು? ಅದು ನನಗೆ ಕೆಮ್ಮಾಗಿತ್ತು, ತೋರ್ಸಕ್ಕೆ ಹೋಗಿದ್ದೆ. ಇದೇನು ತಮಾಷೆ? ಡಿಂಪಿ ಜೊತೆ ನೀನ್ ಎಲ್ಲೋಗಿದ್ದೆ ಅದನ್ನ ಹೇಳು ಮೊದ್ಲು. ಡಿಂಪಿ? ನಾನೆಲ್ಲಿ ಹೋಗಿದ್ದೆ ಡಿಂಪಿ ಜೊತೆ? ನೋಡು, ನನ್ ಕಣ್ಣಿಗೆ ಮಣ್ಣು ಎರಚಬೇಡ ನೀನು. ನಮ್ಮಿಬ್ರು ಸಂಬಂಧದಲ್ಲಿ ಡಿಂಪಿ ನಿನ್ಗೆ ಏನ್ ಆಗ್ತಾಳೆ ಅನ್ನೋದನ್ನ ನೀನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ.
ನಿಂಗೆಲ್ಲಾ ತರ ಅರ್ಥ ಆಗಿದ್ರು ಕೂಡ ಇಷ್ಟು ನೀಚ್ ಕೆಲ್ಸಕ್ಕೆ ಇಳಿತೀಯ ಅಂತ ನಿನ್ಗೇನ್ ಹೇಳ್ಬೇಕು? ನೋಡು, ಅವಳಾಗವಳೆ ಬಂದ್ಲು. ಅವಳಾಗವಳೆ ನಿನ್ನ ಹತ್ರ ಬಂದಿದ್ಲು ಅಂದ್ರೆ ನೀನ್ ಅವಳಿಗೆ ಅರ್ಥ ಮಾಡಿಸ್ಬೇಕಿತ್ತು. ಅವಳು ಚಿಕ್ಕ ಹುಡುಗಿ. ನಾನು ಹೆಲ್ಪ್ಲೆಸ್ ಆಗಿದ್ದೆ. ಹೆಲ್ಪ್ಲೆಸ್? ಹೌದು, ಅವಳಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ನಾನು ಅವಳ ಜೊತೆ ಸೇರ್ಕೊಂಡು ಅವಳ ಅನುಮಾನ ದೂರ ಮಾಡಕ್ ಹೊರಟಿದ್ದೆ. ಆದ್ರೆ ಅವಳು ನನ್ ಬಯಸಿದ್ಲು. ಅವಳು ನನ್ನ ಜೊತೆ. ಏನಾಯ್ತು ಮಮ್ಮಿ? ಈ ಅಂಕಲ್ ಜೊತೆ ಯಾಕೆ ಜಗಳ ಮಾಡ್ತಿದ್ಯಾ? ಅದು ಏನಿಲ್ಲ ಮಗ್ನೆ, ಅದು ಮಗಳೇ ಡಿಂಪಿ, ನಿನ್ ಸ್ಟಡೀಸ್ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ. ಇವತ್ತು ಕ್ಲಾಸಿಂದ ಬರೋದು ಸ್ವಲ್ಪ ಲೇಟ್ ಆಯ್ತಲ್ವಾ? ಹೌದು, ಲೇಟ್ ಆಯ್ತು. ಆದ್ರೆ ಎಕ್ಸ್ಟ್ರಾ ಕ್ಲಾಸಸ್ ಇತ್ತು. ಎಷ್ಟು ಸುಳ್ಳು ಹೇಳ್ತೀನಿ ನನ್ನ ಹತ್ರ ನೀನು. ನಾನು ನೋಡಿದ್ದೀನೆಲ್ಲ. ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳಿ ನಿನ್ ಕರಣ್ ಜೊತೆ ಓಡಾಡ್ತಾ ಇರ್ತೀಯಾ? ಅದಕ್ಕೇನಾಯ್ತು? ದಾರಿಲ್ ಸಿಕ್ಕಿದ ಪಿಜ್ಜಾ ತಿನ್ನಕ್ಕಂತ ಹೋಗಿದ್ದೆ. ಮತ್ತೆ ಸುಳ್ಳು. ಈ ತರ ಮಾಡೋದಕ್ಕೆ ಈ ತರ ನಾಚಿಕೆ ಆಗಲ್ವಾ ನಿನ್ಗೆ? ಇದ್ರಲ್ಲಿ ನಾಚಿಕೆ ಆಗುವಂತದ್ದೇನಿದೆ? ನೋಡು ಮಗಳೇ, ನೀನು ಈ ಮನುಷ್ಯನ ಬಗ್ಗೆ ಅರ್ಥ ಮಾಡ್ಕೊಂತೀಯಲ್ವಾ? ಅವನು ನಿನಗೆ ಸರಿಯಲ್ಲ. ಅವನ ಜೊತೆ ಸಿಗೋದು ಸುತ್ತೋದು ಅಷ್ಟು ಚೆನ್ನಾಗಿರೋದಿಲ್ಲ. ನಿನ್ನ ಗುರಿ ಯಾವ ಕಡೆ ಇದೆ ಹೇಳು ಮಗಳೇ? ಪದೇ ಪದೇ ಈ ಥರ ತಪ್ಪುಗಳು ನಿನ್ನ ಭವಿಷ್ಯನೇ ಹಾಳು ಮಾಡುತ್ತೆ. ನೀವು ದಯವಿಟ್ಟು ನನ್ನ ಲೈಫಲ್ಲಿ ಇಂಟರ್ಫಿಯರ್ ಮಾಡದೇ ಇರೋದೇ ಒಳ್ಳೇದು. ನಿನ್ನ ತಾಯಿ ನಾನು. ಹಾಗಾದ್ರೆ ತಾಯಿಯಾಗೇ ಇರಿ. ನೋಡು ಮಗಳೇ, ನೀನು ತಪ್ಪು ಮಾಡ್ತಿದ್ಯಾ. ತಪ್ಪು ನೀವು ಕರಣ್ ಜೊತೆ ಮಾಡ್ತಿರೋದು. ಅಮ್ಮ ಹತ್ರನೇ ಅಧಿಕ ಪ್ರಸಂಗತನ ಮಾಡ್ತೀಯಾ? ಅಧಿಕ ಪ್ರಸಂಗ ನೀವು ಮಾಡ್ತಿರೋದು. ನಿಮ್ಗಿಂತ ಚಿಕ್ಕ ವಯಸ್ಸು ಹುಡುಗನ್ನ ಸುಳ್ಳು ಹೇಳಿ ಮನೇಲಿ ಇಟ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಪ್ಲೀಸ್ ನಿಮ್ ಮಗಳನ್ನ ಖುಷಿಯಾಗಿರೋದಕ್ಕೆ ಬಿಟ್ಬಿಡಿ. ನಾನು ನೋಡ್ತೀನಿ ಇನ್ಮೇಲೆ ನೀನು ಕರಣ್ನ ಹೇಗೆ ಮೀಟ್ ಮಾಡ್ತೀಯಾ ಅಂತ. ಮೀಟ್ ಮಾಡ್ತೀನಿ. ನಾನು ನೋಡ್ತೇನೆ. ಅಕ್ಕ ಇಲ್ಲಿ ನೋಡು, ನಾನು ಹೈ ಸ್ಕೋರ್ ಮಾಡಿದ್ದೀನಿ. ನೀನ್ ಬಟ್ಟೆಲ್ಲ ಕೇಳ್ದಾಡ್ತಿದ್ಯಾ? ಅಕ್ಕ ನೀನ್ ಏನ್ ಮಾಡ್ತಿದ್ಯಾ? ಹೋಗಿಲ್ಲಿಂದ. ಅಕ್ಕ ನೀನ್ ಏನ್ ಮಾಡ್ತಿದ್ಯಾ? ಅಕ್ಕ ಬಾಗ್ಲು ತೆಗಿ. ಅಕ್ಕ, ಮಮ್ಮಿ ನೋಡು, ಅಕ್ಕ ಬಾಗ್ಲು ತೆಗಿತಾ ಇಲ್ಲ. ಅಕ್ಕ ಅಕ್ಕ ಬಾಗ್ಲು ತೆಗಿ. ಏನಾಯ್ತು ಮಗಳೇ? ಅಕ್ಕ ಬಾಗ್ಲು ತೆಗಿತಾ ಇಲ್ಲ. ಯಾಕೆ ಗೊತ್ತಿಲ್ಲ. ಕಬೋರ್ಡಿಂದ ಬಟ್ಟೆ ತೆಗಿತಾ ಇರ್ಲು, ಗೊತ್ತಿಲ್ಲ ಏನು ಅಂತ. ಡಿಂಪಿ, ಅಕ್ಕ ಡಿಂಪಿ ಬಾಗ್ಲು ತೆಗಿ. ಅಕ್ಕ, ಕರಣ್, ಅಕ್ಕ ಕರಣ್. ಏನಾಯ್ತು? ಏನಾಯ್ತು? ನೋಡು ಕರಣ್, ಡಿಂಪಿ ಬಾಗ್ಲು ತೆಗಿತಾ ಇಲ್ಲ. ಡಿಂಪಿ, ಡಿಂಪಿ, ಡಿಂಪಿ. ಡಿಂಪಿ, ಡಿಂಪಿ, ಬಿಟ್ಬಿಡಿ ನನ್ನ. ಏನ್ ಮಾಡ್ತಿದ್ಯಾ? ಸಾಯ್ಬೇಕು. ಡಿಂಪಿ, ಬಿಟ್ಬಿಡಿ. ಡಿಂಪಿ ಬೇಡ ಡಿಂಪಿ. ಬಿಡಿ ನನ್ನ. ಡಿಂಪಿ, ಡಿಂಪಿ ಏನ್ ಮಾಡಕ್ ಹೊರಟಿದ್ಯಾ ನೀನು? ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು? ನೀವೇ ತಾನೇ ನನ್ ಖುಷಿಗೆ ದೊಡ್ಡ ವೈರಿ. ಏನ್ ಹೇಳಕ್ ಹೊರಟಿದ್ಯಾ? ನೀವು ಹೋಗಿ. ಹೋಗಿ ಇಲ್ಲಿಂದ. ಏನ್ ಮಾಡ್ತಿದ್ದೆ ನೀನು? ಹುಚ್ಚಿಡ್ತಿದ್ಯಾ ನಿನ್ಗೆ? ಹಾ, ಹಿಡ್ದಿದೆ ಹುಚ್ಚು. ನಂಗೂ ಸಾಯಕ್ ಇಷ್ಟ ಇಲ್ಲ. ನಂಗ್ ನಿನ್ ಜೊತೆ ಬದುಕಕ್ ಇಷ್ಟ. ಯಾವಾಗ್ಲೂ ನಿನ್ ಜೊತೆಗೆ ಇರ್ಬೇಕು ಅಂತ ಆಸೆ. ಆದ್ರೆ ನಂಗೆ ಗೊತ್ತು ಇದು ಸಾಧ್ಯ ಇಲ್ಲ. ಅದಕ್ಕೆ ಸಾಯೋದಕ್ಕೆ ಹೊರಟಿದ್ದೆ. ಅಕ್ಕ, ನಾನು ಕರಣ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ಅವನಿಲ್ದೆ ನಾನು ಇರೋದಿಲ್ಲ. ಆದ್ರೆ ನಮ್ಮಮ್ಮನೇ ನನಗೆ ನನ್ನ ಪ್ರೀತಿಗೆ ದುಶ್ಮನ್ ಆಗಿದ್ದಾರೆ. ನನ್ನ ಹೆತ್ತ ತಾಯಿನೇ ನನಗೆ ಸೌತಿ ಹಗ್ಗ ಕೊಟ್ಟಿದ್ದಾಳೆ. ಅಷ್ಟೇ ಅಲ್ಲ, ನನ್ನ ಖುಷಿನ ಕಿತ್ಕೊಳಕ್ ಹೊರಟಿದ್ದಾಳೆ. ಕರಣ್,
ನನ್ಗೊಂದೂ ಅರ್ಥ ಆಗ್ತಿಲ್ಲ, ನಾನು ಏನ್ ಮಾಡ್ಲಿ? ಒಂದ್ ವೇಳೆ ಅವಳಿಗೆ ಏನಾದ್ರೂ ಆಗಿ ಈ ಪತ್ರ ಏನಾದ್ರೂ ಪೊಲೀಸ್ ಕೈಗೆ ಸಿಕ್ಕಿದಿದ್ರೆ ಆಮೇಲೆ ನೀನ್ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ಏನ್ ಮಾಡ್ತಿದ್ಯಾ? ಮಮ್ಮಿ ಬೇಗ ಬಾ. ಹುಚ್ಚುಡ್ಗಿ, ಏನ್ ಮಾಡ್ದೆ ನೀನಿದು? ನೋಡು ಮಗ್ನೆ, ನೀನ್ ಏನ್ ಹೇಳ್ತೀಯ ಅದನ್ನ ಮಾಡ್ತೀನಿ, ಅದೇ ಆಗತ್ತೆ. ಕೈ ಮುಗಿತೀನಿ ನಿನ್ನ ಹತ್ರ, ನಾನು ನಿನ್ ತಾಯಿ ಕಣೆ. ನೀನ್ ಏನ್ ಹೇಳ್ತೀಯ ಅದೇ ಆಗತ್ತೆ ಮಗನೇ. ನೀನ್ ಸರಿ ಹೇಳ್ತಿದ್ದೆ ಮಗಳೇ, ನಂದೇ ತಪ್ಪು. ತಗೋ, ಒಬ್ರಿಗೊಬ್ರು ಉಂಗ್ರ ಬದಲಾಯಿಸ್ಕೊಡಿ, ಮತ್ತೆ ಹೊಸ ಜೀವನ ಶುರು ಮಾಡಿ. ಅಮ್ಮ, ಇವತ್ತು ಕರಣ 4 ಸಲ ಸೋಲಿಸ್ದೆ. ಸುಳ್ಳೆ. ಏನಾಯ್ತಮ್ಮ? ಮಗಳೇ, ನಾನು ಅನ್ಕೊಳ್ಳೋ ಪ್ರಕಾರ ನಿಮ್ಮಿಬ್ರಿಗೂ ಮದ್ವೆ ಮಾಡೋಕ್ ಮುಂಚೆ ಕರಣ್ಗೆ ಬಟ್ಟೆ ಅಂಗಡಿ ತೆಕ್ಕೊಡೋದು ಒಳ್ಳೇದು. ಇನ್ನಾಗಲ್ಲ. ಈ ಕಡೆ ನೋಡಿದ್ರೆ ನಿಮ್ ತಾತ ಪ್ರಾಪರ್ಟಿ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದ್ರು. ನಾನು ಮದ್ವೆಗೆ ಇಷ್ಟೊಂದು ಖರ್ಚಾಗುತ್ತೆ, ನನ್ನ ಹತ್ರ ದುಡ್ಡೇ ಇಲ್ಲ. ಖರ್ಚು ವೆಚ್ಚ ಹೇಗ್ ನೋಡ್ಕೊಳ್ಳಿ? ಅಮ್ಮ, ನಾವು ಪೊಲೀಸ್ ಹತ್ರ ಹೋಗೋಣವಾ? ಇಲ್ಲ ಮಗಳೇ, ಕೋರ್ಟು ಕಚೇರಿ ಅಂತ ಅಲಿತಾ ಇದ್ರೆ ಆಸ್ತಿ ವಿಚಾರ ಬೇಗ ಬಗೆಹರಿಯಲ್ಲ. ಹಾಗಾದ್ರೆ ನಮ್ಮ ಹತ್ರ ಬೇರೆ ದಾರಿ ಕೂಡ ಇಲ್ವಲ್ಲ? ಮಗಳೇ, ಒಂದ್ ದಾರಿ ಇದೆ, ಅದಕ್ಕೆ ನಿನ್ ಸಹಾಯ ಬೇಕು. ಅಮ್ಮ ಹೇಳಿ, ನೀವೇನ್ ಹೇಳ್ತೀರೋ ನಾನು ಅದನ್ನೇ ಮಾಡ್ತೀನಿ. ಅಮ್ಮ ಪ್ಲೀಸ್ ಹೇಳಿ. ಇವತ್ತು ಟೆಕ್ನಾಲಜಿ ಇಡೀ ಪ್ರಪಂಚವನ್ನೇ ನಮ್ಮ ಕೈಗೆ ತಗೊಂಡು ಬಂದಿಟ್ಟಿದೆ. ಯಾವುದಾದ್ರೂ ಒಳ್ಳೆಯದು ಮತ್ತೆ ಕೆಟ್ಟದ್ದು ಎರಡೂ ಅಂಶಗಳಿವೆ. ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ ನೆಟ್ವರ್ಕಿಂಗ್ ಮೂಲಕ ಆಗುವಂಥ ಅಪರಾಧಗಳಲ್ಲಿ ಕಳೆದ 3 ವರ್ಷಗಳಿಂದ 350% ಜಾಸ್ತಿ ಆಗಿದೆ. ಮೇಲ್ ಅಥವಾ ಚಾಟ್ ಇಂದ ನಾವು ಯಾರನ್ನ ಎಷ್ಟು ಪರಿಚಯ ಮಾಡ್ಕೊಳ್ಳೋಕ್ಕಾಗತ್ತೆ? ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಮೂಲಕ ಮನ್ಪ್ರೀತ್ ಜೀವನದಲ್ಲಿ ಬಂದಂತ ಕರಣ್ನ ತನ್ನ ಜೀವನದ ಸಂಗಾತಿ ಮಾಡ್ಕೊಳಕ್ ನೋಡಿದ್ಲು. ಅದು ತಪ್ಪಾಗಿರ್ಲಿಲ್ಲ. ಆದ್ರೆ ಮನ್ಪ್ರೀತ್ ಮತ್ತು ಡಿಂಪಿ
ಇಬ್ರಿಗೂ ಕರಣ್ನ ದುರುದ್ದೇಶದ ಬಗ್ಗೆ ಗೊತ್ತಿರಲಿಲ್ಲ. ಒಂದು ತಾಯಿಯಾಗಿ ಮನ್ಪ್ರೀತು ತನ್ನ ಮಗಳ ಹಠದ ಮುಂದೆ ತನ್ನ ಪ್ರೀತಿನ ಸಾಯಿಸಿದ್ಲು. ಆದರೆ ಅವಳು ಈ ಘಟನೆಯಿಂದ ಮೇಲ್ ಬರಕ್ಕಾಗತ್ತಾ? ಕರಣ್ ಯಾರೋ ಅಮ್ಮ ಮಗಳು ಇಬ್ರ ಜೊತೆ ಪ್ರೀತಿಯ ನಾಟಕ ಆಡ್ತಿದ್ದ. ಇಂಥ ವ್ಯಕ್ತಿನ ಮದ್ವೆ ಆಗಿ ಡಿಂಪಿ ಖುಷಿಯಾಗಿರ್ತಾ ಇದ್ಲ. ಇಲ್ಲ ಆದಷ್ಟು ಬೇಗ ಒಂದು ದೊಡ್ಡ ಕುತಂತ್ರ ಶುರು ಆಗ್ಬೇಕು ಅಂತಿತ್ತ. ಮಮ್ಮಿ, ಅಕ್ಕ, ಅಕ್ಕ. ಜಾಗ ಬಿಡಿ. ಡಿಂಪಿ! 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 ಏನಾಯ್ತು ನನ್ನ ಮಗಳಿಗೆ? ಡಿಂಪಿ! ಡಿಂಪಿ ಎದ್ದೋಳು ಡಿಂಪಿ. ಕಾನ್ಸ್ಟೇಬಲ್, ಎಸ್ ಸರ್. ಆಂಬ್ಯುಲೆನ್ಸ್ನ ಕರಿ, ಪೋಸ್ಟ್ ಮಾರ್ಟಮ್ಗೆ ಬಾಡಿ ಕಳಿಸು. ಹಾ, ಕರಿತೀನಿ ಸರ್. ಮನ್ಪ್ರೀತ್ ಅವರೇ, ಐ ಆಮ್ ಸಾರಿ, ಆದರೆ ನಿಮ್ಮ ಹತ್ರ ಏನೋ ಕೇಳಬೇಕು ಅಂತಿದ್ದೆ. ಹೇಳಿ. ಇದೆಲ್ಲ ಆದಾಗ ನೀವೆಲ್ಲಿದ್ರಿ? ನಾನು ಬಟ್ಟೆ ಅಂಗಡಿಲಿದ್ದೆ. ಸ್ವಲ್ಪ ಐಟಮ್ಸ್ ತಗೊಬೇಕಿತ್ತು, ಅಲ್ಲೇ ತಗೊಳ್ತಾ ಇದ್ದೆ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಅನುಮಾನ ಅಂತ ಇಲ್ಲ, ಆದರೆ ತುಂಬ ದಿನಗಳಿಂದ ಅವಳು ಸಪ್ಪೋಗಿದ್ಲು. ಅವಳು ಮದುವೆ ತಯಾರಿ ನಡೀತಿತ್ತು. ಆದರೆ ಅವ್ರ ತಾತ ನಮಗೆ ನಮ್ಮ ಆಸ್ತಿ ನಮಗೆ ಕೊಡೋದಕ್ಕೆ, ನಮ್ಮ ಹಕ್ಕು ನಮಗೆ ಕೊಡೋದಕ್ಕೆ ಒಪ್ಕೊಳ್ಳಿಲ್ಲ. ಆ ಕಾರಣದಿಂದನೇ ಅವಳು ತುಂಬ ನೋವಲ್ಲಿದ್ಲು. ನಮಗೊಂದು ಸುಸೈಡ್ ನೋಟ್ ಸಿಕ್ಕಿದೆ. ಅದರಲ್ಲೂ ಅವಳು ಅದೇ ಬರೆದಿದ್ದಾಳೆ. ತನ್ನ ಸಾವಿಗೆ ಕಾರಣ ಅಜ್ಜಿ ತಾತ ಅಂತ ಬರೆದಿದ್ದಾಳೆ. ಏನ್ ಮಾಡಿದ್ರು ಅವರಿಬ್ರು ನನ್ನ ಮಕ್ಕಳಿಗೆ? ಏನ್ ಮಾಡಿದ್ರು ಸರ್? ಸರ್, ಅವ್ರು ನನ್ನ ಜೀವನನೇ ಹಾಳು ಮಾಡಿಬಿಟ್ರು ಸರ್. ಅವ್ರನ್ನ ಬಿಡಬೇಡಿ ಸರ್. ಅವ್ರಿಗೆ ಎಂತ ಶಿಕ್ಷೆ ಆಗ್ಬೇಕು ಅಂದ್ರೆ ನರಕ ತೋರಿಸ್ಬೇಕು. ಯಾವ ಮಕ್ಕಳು ಜೀವನದಲ್ಲಿ ಈ ಥರ ಅನ್ಯಾಯ ಆಗ್ಬಾರ್ದು ಸರ್. ಬಲ್ದೇವ್ ಸಿಂಗ್ ಚೋಪ್ರಾ ನೀವೇನಾ? ಹೌದು. ನೀವು ನನ್ನ ಜೊತೆ ಪೊಲೀಸ್ ಸ್ಟೇಷನ್ ಬರಬೇಕಾಗುತ್ತೆ. ಆದ್ರೆ ಯಾಕೆ? ಪೊಲೀಸ್ ಸ್ಟೇಷನಲ್ಲಿ ಹೇಳ್ತೀವಿ, ಬನ್ನಿ. ಅಯ್ಯೋ ಇನ್ಸ್ಪೆಕ್ಟರ್, ನಾನು ಹೇಳ್ತಾ ಇದ್ದೀನಿ, ನಾನೇನ್ ಮಾಡಿದ್ದೀನಿ? ನೋಡಿ, ಏನು ಹೇಳಬೇಕು ಅಂತಿದ್ದೀರಾ, ಪೊಲೀಸ್ ಸ್ಟೇಷನಲ್ಲಿ ಹೇಳಿ. ಬನ್ನಿ. ನಡಿ. ಇದನ್ನು ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮನೆ ಅಂತೂ ಮಾರಾಟ ಆಯ್ತು. ನಾನಿದೆ ಇಲ್ಲಿಂದ ಹೊರಟ್ಬಿಡೋಣ. ಖಂಡಿತವಾಗ್ಲೂ. ಕರಣ್, ಹಾ, ಬಂದೆ. ಬೇಗ ನಡಿ. ಅಮ್ಮ, ನಾವೆಲ್ಲ ಹೋಗ್ತಿದೀವಿ. ಹೇಳ್ತೀನಿ ಮಗಳೇ, ಬೇಗ ನಡಿ. ಅಲ್ಲಮ್ಮ, ನಾವೆಲ್ಲ ಹೇಳ್ತೀನಿ, ನಡಿ. ಅಣ್ಣ, ನಮ್ಮ ಹಿಂದೆನೆ ಬನ್ನಿ. ಇಷ್ಟೊಂದು ಅವಸರದಲ್ಲಿ ಎಲ್ಲಿ ಹೋಗ್ತಿದ್ದೀರಾ? ಯಾಕೆ ಸರ್, ಏನಾಯ್ತು? ಅಷ್ಟೊಂದು ಅವಸರ ಯಾಕೆ? ಈಗಲೇ ಹೇಳ್ತೀನಿ. ನಿಮ್ಮ ಅತ್ತೆ ಮಾವ ಹೇಳ್ತಾ ಇದ್ದಾರೆ ಅವರು ನಿರಪರಾಧಿ ಅಂತ. ಡಿಂಪಿ ಅವರಿಂದಾಗಿ ಸುಸೈಡ್ ಮಾಡ್ಕೊಂಡಿಲ್ಲ. ಅದು ಅಲ್ಲದೆ ಅವರು ಇದನ್ನು ಹೇಳ್ತಿದ್ದಾರೆ, ಅವಳನ್ನ ಕೊಲೆ ಮಾಡಿದ್ದಾರೆ ಅಂತ. ಇಲ್ಲ ಸರ್, ಅವರು ಸುಳ್ಳು ಹೇಳ್ತಿದ್ದಾರೆ. ಡಿಂಪಿನೇ ಸೂಸೈಡ್ ನೋಟ್ ಬರ್ದಿದ್ಲಲ್ಲ? ಅದು ಡಿಂಪಿದೇನೆ, ಅವಳದೇ ಹ್ಯಾಂಡ್ ರೈಟಿಂಗ್. ಆದರೆ ಸುಸೈಡ್ ನೋಟ್ನ ಫಾರೆನ್ಸಿಕ್ ರಿಪೋರ್ಟಲ್ಲಿ ಒಂದು ಪ್ರಶ್ನೆ ಎದ್ದೇಳು. ಸುಸೈಡ್ ನೋಟನ್ನ ಬರೆಯೋದ್ರಲ್ಲಿ ಮತ್ತೆ ಸುಸೈಡ್ ಮಾಡ್ಕೊಳ್ಳೋದ್ರಲ್ಲಿ 6-7 ದಿನದ ಗ್ಯಾಪ್ ಯಾಕೆ?
ಅಂದ್ರೆ ಇವತ್ತು ಸುಸೈಡ್ ನೋಟ್ನ ಬರ್ದಾಯ್ತು, ಮತ್ತೆ 7 ದಿನದ ನಂತರ ಸುಸೈಡ್ ಮಾಡ್ಲಾಯ್ತು. ಡಿಂಪಿಗೆ 6-7 ದಿವಸ ಸುಸೈಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ಲಿಲ್ವಾ, ಅಥವಾ ಅವಳ ಶತ್ರುಗಳಿಗೆ ಅವಳನ್ನ ಸಾಯಿಸುವಂತ ಅವಕಾಶ ಸಿಗ್ಲಿಲ್ವಾ? ಸರ್, ಡಿಂಪಿ ಅವ್ರ ಜೊತೆ ಚೆನ್ನಾಗೇ ಇದ್ಲು. ಯಾರ ಹತ್ರನೂ ದ್ವೇಷ ಇಟ್ಕೊಳ್ಳೋ ಅಗತ್ಯ ಇರಲಿಲ್ಲ. ಅದನ್ನ ನೀವು ನಮ್ಗೆ ಹೇಳ್ಬೇಕು. ನೀವೇನ್ ಹೇಳಕ್ ಹೊರಟಿದ್ದೀರಾ? ನಿಮ್ಮ ಮಗಳು ನಮ್ಗೆ ಎಲ್ಲಾನು ಹೇಳಿದಾಳೆ. ಹಲೋ ಹಲೋ ಇನ್ಸ್ಪೆಕ್ಟರ್ ಅಂಕಲ್, ನಾನು ನಿಮ್ಗೇನೋ ಹೇಳಬೇಕು. ನನಗೆ ಅನ್ನಿಸ್ತಾ ಇದೆ ಡಿಂಪಿ ಅಕ್ಕನ ಕರಣ್ ಅಂಕಲ್ ಮತ್ತೆ ಅಮ್ಮನೇ ಸಾಯಿಸಿದ್ದಾರೆ. ಮನೆ ಮಾರ್ಬಿಟ್ಟು ಅವರು ಓಡೋಗೋ ಪ್ಲಾನ್ ಮಾಡ್ತಿದ್ದಾರೆ. ಹೌದಾ? ನೋಡು ಪುಟ, ಈ ವಿಷಯನ ನನಗೆ ಹೇಳಿರೋದು ನೀನು ಯಾರಿಗೂ ಹೇಳಕ್ ಹೋಗ್ಬೇಡ, ಆಯ್ತಾ? ಓಕೆ ಅಂಕಲ್. ಹಾ ಸರಿ, ನಾವು ಬರ್ತೀವಿ. ನಿಮ್ಮ ಮತ್ತೆ ಡಿಂಪಿ ನಡುವೆ ಯಾವಾಗಲೂ ಜಗಳ ಆಗ್ತಾ ಇತ್ತು. ಮತ್ತಿದೇ ಕಾರಣದಿಂದ ಅವಳು ಇದಕ್ಕೂ ಮುಂಚೆ ಒಂದ್ಸಲ ಸುಸೈಡ್ಗೆ ಪ್ರಯತ್ನ ಪಟ್ಟಿದ್ದಾಳೆ. ಸರ್, ಅದು ತಾಯಿ ಮಗಳ ಸಂಬಂಧ, ಕರಳುಬಳ್ಳಿ ಸಂಬಂಧ. ಈ ತರ ಇದ್ಮೇಲೆ ಯಾರ್ ತಾನೇ ತಾಯಿ ಮಗಳನ್ನ ಸಾಯ್ಸಕ್ಕಾಗತ್ತಾ? ಸರಿ, ಒಂದ್ ವಿಷಯ ಹೇಳಿ, ಡಿಂಪಿ ಕೈಯಲ್ಲಿ ಕೆ ಅಂತ ಬರ್ದಿತ್ತಲ್ಲ, ಅದೇನು? ಕೆ ಅಂದ್ರೆ ಸರ್, ಕೆ ಕರಣ್ ಹೆಸರು ಅಷ್ಟೇ ಅಲ್ವಾ? ಅಲ್ದೆ ಕರಣ್ ಅವಳನ್ನ ಮದ್ವೆ ಆಗೋ ಗಂಡು. ಮತ್ತಿದೇ ಕಾರಣದಿಂದಾಗಿ ತಾನೇ ನಿಮ್ಗೂ ಮತ್ತೆ ಡಿಂಪಿ ನಡುವೆ ಯಾವಾಗಲೂ ಜಗಳ ಆಗ್ತಿತ್ತು. ನೀವು ಏನೇನೋ ಹೇಳ್ತಿದ್ದೀರಾ. ಇದು ನಾನಲ್ಲ, ಇದನ್ನ ಡಿಂಪಿಯ ಡೈರಿ ಹೇಳ್ತಾ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಬರ್ತಿದೆ ಅವಳು ಖುಷಿಗೆ ದೊಡ್ಡ ಶತ್ರು ಆಗಿರೋದು ಅವಳ ತಾಯಿನೇ ಅಂತ. ಇಲ್ಲ ಸರ್, ಇದು 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 ಸುಳ್ಳು. ಇದು ನಿಮ್ಮ ಈ ಸುಳ್ಳನ್ನ ನಾನು ನಿಜ ಅಂತ ಪ್ರೂವ್ ಮಾಡ್ತೀನಿ. ಈ ಚಾಟಿಂಗ್ ಇದು ಕೂಡ ಸುಳ್ಳ. ಈ ಚಾಟಿಂಗ್ ನಿನ್ನ ಮತ್ತೆ ಕರಣ್ ನಡುವೆ ಆಗ್ತಿತ್ತು. ಇಲ್ಲಿವರೆಗೂ ಎಲ್ಲ ಸರಿ ಇತ್ತು. ಆದ್ರೆ ಪ್ರಾಬ್ಲಮ್ ಎಲ್ಲಿ ಶುರು ಆಯ್ತು ಅಂದ್ರೆ, ಡಿಂಪಿ ಯಾರನ್ನ ಪ್ರೀತಿಸಕ್ ಶುರು ಮಾಡಿದ್ಲೋ ಅದೇ ವ್ಯಕ್ತಿನ ಅವಳ ತಾಯಿ ಕೂಡ ಪ್ರೀತಿಸ್ತಾ ಇತ್ತು. ಮತ್ತೆ ಇದನ್ನ ನೋಡಿ ತಾಯಿಗೆ ಕೋಪ ಜಾಸ್ತಿ ಆಗಿ ಅವಳ ಮಗಳಿಗೆ ದೊಡ್ಡ ಶತ್ರು ಆಗ್ಬಿಡ್ತಾಳೆ ಅವಳು. ಆದ್ರೆ ಯಾವುದೇ ತಾಯಿ ಅವಳ ಮಗಳನ್ನ ಸಾಯಿಸೋದಕ್ಕೆ ಹೋಗಲ್ಲ. ಆದ್ರೆ ಆ ಕೆಲ್ಸನ ಇವನು ಮಾಡಿರ್ತಾನೆ. ನಿನ್ಗಂತೂ ಗಲ್ ಶಿಕ್ಷೆನೇ ಆಗತ್ತೆ. ಯಾಕೆ ಮಾಡ್ತಾ ಇದನ್ನೆಲ್ಲ ನೀನು? ನಾನೇನು ಮಾಡಿಲ್ಲ, ಇದೆಲ್ಲ ಇವಳದೇ ಪ್ಲಾನು. ನಾನು ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಸತ್ಯ ಹೇಳ್ತಿದ್ದೀನಿ, ಇವಳ ಡಿಂಪಿನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದು. ಸಾಕು, ಈಗ ಮುಂದಿನ ಕತೆನ ಇವಳೇ ಹೇಳ್ತಾರೆ. ಹಾಗಿದ್ರೆ ಮನ್ಪ್ರೀತ್ ಅವರೇ, ನೀವು ಇಲ್ಲೇ ಹೇಳ್ತೀರಾ ಇಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತೀರಾ? ನಾನು ಡಿಂಪಿಗೆ ಭರವಸೆ ಕೊಟ್ಟಿದ್ದೆ, ಅವಳು ಮದುವೆ ಆಗಬೇಕು ಅಂದರೆ ತಾತನ ಆಸ್ತಿ ನಮ್ಮ ಹೆಸರಿಗಾಗೋದು ಅವಶ್ಯಕತೆ ಇದೆ ಅಂತ. ಅದಕ್ಕೆ ಆ ಪ್ಲ್ಯಾನ್ ಮಾಡಿಕೊಂಡೆ ನಾನು ಅವಳ ಹತ್ರ ಹೋದೆ. ಅವಳು ಬರ್ಕೊಟ್ಲು. ಇತ್ತಗೊಳ್ಳಿ ಅಮ್ಮ, ನಾನು ಬರ್ದೆ. ಇವಾಗ ನೋಡು ಮಗಳೇ, ನೀನು ಮದುವೆನ ಹೇಗೆ ಡಾಮ್ ಡೂಮಾಗಿ ಮಾಡ್ತೀನಿ ಅಂತ. ಸೂಸೈಡ್ ನೋಟ್ ನಮ್ಮ ಕೈಗೆ ಬಂದಮೇಲೆ ನಾವಿಬ್ರು ನಿರ್ಧಾರ ಮಾಡಿದ್ವಿ, ಡಿಂಪಿನ ಹೊರಗಡೆ ಸಾಯಿಸಿದ್ರೆ ಅನುಮಾನ ಬರುತ್ತೆ, ಅದೇ ಮನೆಯಲ್ಲಿ ಸಾಯಿಸಿದ್ರೆ ಪೊಲೀಸ್ಗೆ ಅನುಮಾನ ಬರಲ್ಲ. ಅದಕ್ಕೆ 6 ದಿನ ವೆಯ್ಟ್ ಮಾಡಿ, ಅದು ನಾವು ಸೋಮವಾರ ಬಂದಾಗ ನಾವು ನಮ್ಮ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ದುಪ್ಪಟ್ಟ ಮಗಳೇ, ನಾನು ಬೇರೆ ದುಪ್ಪಟ್ಟ ಕೊಡು. ಅಮ್ಮ ಅಮ್ಮ, ಸರ್, ಹುಚ್ಚು ಪ್ರೀತಿಯಿಂದ ನನ್ನಿಂದ ದೊಡ್ಡ ತಪ್ಪಾಗ್ಬಿಟ್ಟಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ಕಾನ್ಸ್ಟೇಬಲ್, ಕರ್ಕೊಂಡೋಗಿ ಉಳ್ಳ ನಡಿ. ನೀನ್ ಮಾಡಿದ ಪಾಪನ ಚಿಕ್ಕ ಚಿಕ್ಕ ಮಗು ಮೇಲೆ ಹೊರಿಸ್ಬಿಟ್ಯಾ?
ಇದೇ ಕಾರಣದಿಂದ ನಾವು ನಿನ್ನಿಂದ ದೂರ ಹೋಗ್ತೀವಿ. ಆದ್ರೆ ನೀನು ಇಷ್ಟೊಂದು ಕೆಟ್ಟವನಾಗಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲಾಂದ್ರೆ ಮಕ್ಕಳನ್ನಾದ್ರೂ ನಾವು ಸಾಕ್ತಿದ್ವಿ. ಕರ್ಕೊಂಡು ನಡೀರಿ. ನಡಿ. ಸಂಬಂಧ ಕಟ್ಕೊಳ್ಳೋದ್ರಲ್ಲಿ ವರ್ಷಗಳೇ ಕಳೆದು ಹೋಗುತ್ತೆ. ಅದನ್ನ ನಿಭಾಯಿಸೋದಕ್ಕೆ ಜೀವನಗಳು ಕಳೆದು ಹೋಗುತ್ತೆ. ಆದ್ರೆ ಯಾವ ಸಂಬಂಧದ ಅಡಿಪಾಯನೇ ಸುಳ್ಳು ಮೇಲೆ ನಿಂತಿದೆಯೋ ಇಂಥ ಸಂಬಂಧಗಳ ಪತನ ನಿಶ್ಚಿತ. ಅದನ್ನ ಯಾವಾಗಲೂ ಯಾವುದಾದ್ರೂ ಒಂದು ಸುಳ್ಳಿನ ಹಿಂದೆ ಮುಚ್ಚಿಡ್ಲಾಗುತ್ತೆ. ಮನ್ಪ್ರೀತು ತನಗಿಂತ ಚಿಕ್ಕ ವಯಸ್ಸಿನ ಕರಣ್ ಜೊತೆ ಸಂಬಂಧನ ಮಾಡಿದ್ಲು. ಆದ್ರೆ ಈ ವಿಷಯನ ಅವಳು ತನ್ನ ಮಕ್ಕಳಿಂದ ಮುಚ್ಚಿಡ್ಬೇಕಾಯ್ತು. ಮತ್ತೆ ಅವಳಿಗೆ ಗೊತ್ತಿರಲಿಲ್ಲ ಅವಳ ಮತ್ತೆ ಕರಣ್ ನಡುವೆ ಏಜಿನ ಗ್ಯಾಪು ತುಂಬಾ ದೊಡ್ಡದಾಗಿದೆ ಅಂತ. ಅವರ ಆಕರ್ಷಣದ ಅಂತ್ಯದ ಪ್ರಾರಂಭ ನಿಶ್ಚಿತವಾಗಿತ್ತು. ಡಿಂಪಿಯ ಪ್ರೀತಿ ನಿಜವಾಗಿತ್ತು. ಆದರೆ ಜೊತೆಗೆ ಅವಳು ಇದನ್ನು ಯೋಚನೆ ಮಾಡಬೇಕಾಗಿತ್ತು, ಯಾರನ್ನ ಅವಳು ಪ್ರೀತಿಸ್ತಾಳೋ ಅವನು ಒಳ್ಳೆಯವನ ಇಲ್ಲ ಕೆಟ್ಟ ವ್ಯಕ್ತಿನ ಅಂತ. ಯಾಕೆಂದ್ರೆ ಆಗಾಗಲೇ ಇಂಥ ಸಂಬಂಧಗಳೆಲ್ಲ ವಿಫಲವಾಗೋದಕ್ಕೆ ದೊಡ್ಡ ಕಾರಣವಾಗಿರುತ್ತೆ ದ್ರೋಹ. ಮನ್ಪ್ರೀತ್ ಮತ್ತೆ ಕರಣ್ಗೆ ಡಿಂಪಿಯಿಂದ ಬಲವಂತವಾಗಿ ಸುಸೈಡ್ ನೋಟ್ನ ಬರೆಸಿದ ಅಪರಾಧಕ್ಕೆ IPC ಸೆಕ್ಷನ್ 107, 106 ಮತ್ತೆ ಡಿಂಪಿನ ಕೊಲೆ ಮಾಡಿದ ಅಪರಾಧಕ್ಕೆ IPC ಸೆಕ್ಷನ್ 300 ಮತ್ತೆ 120B ಇದರ ಅಡಿಯಲ್ಲಿ ಜೀವಾವಧಿ ಶಿಕ್ಷೆನ ನೀಡಲಾಯಿತು. ಒಬ್ಬ ಅಪರಿಚಿತ ಹುಡುಗನ ನಂಬಿ ತನ್ನ ಮನೆಯಲ್ಲಿ ಆಶ್ರಯ ನೀಡೋದು ಮನ್ಪ್ರೀತ್ ಮತ್ತೆ ಅವಳ ಕುಟುಂಬವನ್ನೇ ನಾಶ ಮಾಡಿಬಿಡ್ತು. ಒಂದು ಸುಂದರವಾದ ಜೀವನದ ಕನಸೇ ನಿರ್ನಾಮವಾಗೋಯಿತು. ನಾವು ಎಚ್ಚರಿಕೆಯಿಂದಿರೋದು ಅವಶ್ಯಕತೆ ಇದೆ. ಯಾಕೆಂದ್ರೆ ನಮ್ಮ ಅಸಹಾಯಕತೆಯನ್ನ ಮತ್ತೆ ನಮ್ಮ ಭಾವನೆಗಳನ್ನ ದುರುಪಯೋಗ ಪಡಿಸ್ಕೋಬಾರ್ದು ಅಂತ. ಮತ್ತೆ ನಾನು ಗಿರೀಶ್ ಜೈನ್ ನಿಮ್ಗೆ ವಿದಾಯ ಹೇಳೋ ಸಮಯ ಬಂತು. ಮತ್ತೆ ಸಿಗ್ತೀನಿ ಇಂಥದ್ದೇ ಒಂದು ಘಟನೆಯ ಜೊತೆ. ಅಲ್ಲಿವರೆಗೂ ಅಲರ್ಟ್ ಆಗಿರಿ.